ಕಜ್ಜಾಯ ಹೇ ಯಂಗ್ಮನ್, ಎಲ್ಲೋಗಿದ್ರಿ? ನೋಡಿದ್ರೆ ಕಾಣಿಸಲ್ವಾ? ತರಕಾರಿ ತರಕ್ ಹೋಗಿದ್ದೆ. ತರಕಾರಿ ಯಾಕೆ ತರಬೇಕು? ಅಡುಗೆ ಮಾಡ್ಕೊಂಡು ತಿನ್ನೋಕೆ. ಅಡ್ಗೆ ಮಾಡ್ಕೊಂಡು ಯಾಕೆ ತಿನ್ಬೇಕು? ನೋಡಪ್ಪ, ಒತ್ತೊತ್ತು ತಿಂದೆ ಇದ್ರೆ ಹೊಗೆ ಹಾಕಿಸ್ಕೊಂಡ್ಬಿಡ್ತೀವಲ್ಲ, ಅದಕ್ಕೆ. ಹೋಗಿ ಹಾಕಿಸ್ಕೊಂಡ್ರೆ ತಪ್ಪೇನು? ಬದುಕಿ 4 ಜನಕ್ಕೆ ಉಪಕಾರ ಮಾಡೋಣ ಅಂತ. 4 ಜನಕ್ಕೆ ಯಾಕೆ ಉಪಕಾರ ಮಾಡ್ಬೇಕು? ಸತ್ತಾಗ ಒತ್ಕೊಂಡು ಹೋಗ್ಬೇಕಲ್ಲಪ್ಪ, ಅದಕ್ಕೆ. ಸತ್ತಾಗ 4 ಜನ ಯಾಕೆ ಹೊತ್ಕೊಂಡು ಹೋಗ್ಬೇಕು? ನೋಡಪ್ಪ, ಇದ್ರ ಬಗ್ಗೆ ನನಗೆ ಸಂಪೂರ್ಣ ಅನುಭವ ಇಲ್ಲ. ಏನೋ ದೊಡ್ಡವರು ಹೇಳಿದ್ದಾರೆ, ಬದುಕಿ 4 ಜನಕ್ಕೆ ಉಪಕಾರ ಮಾಡು ಅಂತ. ಅದು 4 ಜನ ಆಗಿರ್ಬೋದು, 40 ಜನ ಆಗಿರ್ಬೋದು, 400 ಜನ ಆಗಿರ್ಬೋದು. ಇವ್ರು ಎಲ್ರಿಗೂ ಉಪಕಾರ ಮಾಡೋದ್ರಿಂದ ನಿಮ್ಗೆ ಏನ್ ಲಾಭ? ಒಪ್ಕೊಳ್ಳೋ ಅಂತ ಮಾತೆ, ಆದ್ರೂ ಬೇರೆಯವ್ರ ತರ ನಾವಿರಬಾರ್ದು ನೋಡಿ. ನಾವು ಬೇರೆಯವ್ರ ತರ ಯಾಕಿರ್ಬಾರ್ದು? ನಾನು ಅಭ್ಯಾಸ ಮಾಡ್ಕೊಂಡಿಲ್ವಲ್ಲ, ಅದಕ್ಕೆ. ನೀವ್ ಆ ರೀತಿ ಯಾಕೆ ಅಭ್ಯಾಸ ಮಾಡ್ಕೊಳ್ಳಿಲ್ಲ? ನೋಡಿ, ಸತ್ತಾಗ 4 ಜನ ನೆನ್ಪಿಟ್ಕೊಳ್ಳೋ ಹಾಗೆ ಬದುಕು ಸಾಯೋಣ ಅಂತ. ಆ 4 ಜನ ನೆನ್ಪಿಟ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೇನಾಗುತ್ತೆ? ಏನೂ ಆಗಲ್ಲ, ಆದ್ರೂ ನಮ್ಮ ಕೈಲಾದದನ್ನ ಮಾಡ್ಬಿಡೋಣ ಅಂತ. ಈ ಜನಗಳಿಗೆ ಕೈಲಾಗಿದ್ದನ್ನ ಯಾಕೆ ಮಾಡ್ಬೇಕು? ನಿಮ್ಮ ಮಾತು ಅಕ್ಷರಶಃ ಸತ್ಯ ಅನ್ನಿಸ್ತಿದೆ. ಸತ್ಯ ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಜನಗಳು ಇರೋದೇ ಹಾಗೆ ಅಂದಮೇಲೆ ಅನ್ನಿಸ್ತೇ ಇರುತ್ತಾ? ಜನಗಳು ಯಾಕೆ ಹಾಗೆ? ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ನನ್ನ ಜೀವನವೇ ವ್ಯರ್ಥ ಅನ್ನಿಸ್ತಿದೆ. ಇಷ್ಟು ದಿವಸ ನಾನು, ನನ್ನವರು, ನನ್ನದು ಅಂತ ವ್ಯರ್ಥ ಕಾಲಹರಣ ಮಾಡಿಬಿಟ್ಟೆ ಅನ್ನಿಸ್ತಿದೆ. ನನ್ನ ಕಣ್ಣು ತೆರೆಸಿದ ಗುರುಗಳು ನೀವು. ಗುರುಗಳೇ, ಆಶೀರ್ವಾದ ಮಾಡಿ. ನನ್ನ ಕಾಲಿಗೆ ಯಾಕೆ ಬೀಳ್ತೀರಾ? ನನ್ನ ಜೀವನವನ್ನು ಬದಲಿಸಿದ ಗುರುಗಳು ನೀವು. ನಾನು ಯಾಕೆ ನಿಮ್ಮ ಜೀವನ ಬದಲಾಯಿಸ್ಲಿ? ಅದು ನಿಮಗೆ ಗೊತ್ತಿಲ್ಲ, ಆದರೆ ಗೊತ್ತಿಲ್ಲದೆ ನನ್ನ ಅಂತರಂಗದ ಕಣ್ಣನ್ನು ತೆರೆಸಿದ್ದೀರಿ. ಸಂಸಾರದ ಜಂಜಾಟದಲ್ಲಿ ಮುಳುಗಿದ್ದ ನನಗೆ ಅದಕ್ಕಿಂತಲೂ ಮಿಗಿಲಾದದ್ದು ಇದೆ ಎಂದು ಹೇಳಿಕೊಟ್ಟವರು ನೀವು. ಅಂಥದ್ದು ನನ್ನಿಂದ ಏನು ತಿಳ್ಕೊಂಡ್ರಿ? ಸದಾ ಲೌಕಿಕ ಜೀವನದಲ್ಲಿ ಮುಳುಗಿದ್ದ ನನಗೆ ಮುಕ್ತಿಗೂ ದಾರಿ ಇದೆ ಎಂದು ತೋರಿಸಿದ ಮಹಾಗುರುಗಳು ನೀವು. ನಿಮ್ಮದೊಂದು ಭಾವಚಿತ್ರವಿದ್ದರೆ ಕೊಡುವಿರಾ? ನನ್ನ ಭಾವಚಿತ್ರ ನಿಮ್ಗೆ ಯಾಕೆ? ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡೋಕೆ. ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡೋಕೆ ನಾನೇ ಸತ್ತೋಗಿದ್ದೀನಾ? ಗುರುಗಳೇ, ನೀವು ನನ್ನ ಪಾಲಿಗೆ ಮನುಷ್ಯ ರೂಪಿಯಾಗಿ ಕಾಣಿಸ್ತಾ ಇಲ್ಲ, ದೈವಾಂಶ ಸಂಭೂತರಾಗಿ ಕಾಣಿಸ್ತಾ ಇದ್ದೀರಾ. ನಿಮ್ಮನ್ನ ಪೂಜೆ ಮಾಡಬೇಕು ಅನ್ನಿಸ್ತಿದೆ. ಮನುಷ್ಯ ಬದುಕಿರುವಾಗಲೇ ಫೋಟೋಗೆ ಪೂಜೆ ಮಾಡೋದು ತಪ್ಪಲ್ವಾ? ಯಾವುದು ತಪ್ಪು, ಯಾವುದು ಸರಿ, ಯಾವುದು ಹುಟ್ಟು, ಯಾವುದು ಸಾವು? ಗುರುಗಳೇ, ಮರೀದೆ ಬಂದು ಹೇಳಿ. ಪ್ರಶ್ನೆಗಳಿಗೆ ಪ್ರಶ್ನೆಗಳೇ ಉತ್ತರ. ಜೀವನವೇ ನಶ್ವರ. ಎಲ್ಲಿರುವನು ಆ ಈಶ್ವರ? ನನಗೂ ಗೊತ್ತಿಲ್ಲ, ನೋಡ್ಕೊಂಬಂದು ಹೇಳ್ತೀನಿ. ಗುರುಗಳೇ, ಗುರುಗಳೇ, ನೀವು ಬಂದೇ ಬರ್ತೀರಾ? ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಶಿವಾರ್ಪಣಮಸ್ತು. ಕಾಡಿಗೆ ಹೊರಡಲು ಇನ್ನು ಉಳಿದಿರುವ ಸಮಯ 14 ಗಂಟೆ 45 ನಿಮಿಷಗಳು ಮಾತ್ರ. ಉತ್ತರ ಕುಮಾರ, ನಾನು ನೋಡಿದ್ರು ಸುಮ್ಮನೆ ನಿಂತಿದ್ದೇನಲ್ಲ, ಹತ್ರಕ್ಕೆ ಬಂದು ಪ್ರಶ್ನೆ ಕೇಳಬೇಕಿತ್ತಲ್ಲ. ಇನ್ನೇನೇನು ಬದಲಾವಣೆಗಳು ನೋಡ್ಬೇಕೋ ಗುರುವೇ? ನಾನೇ ಹೋಗಿ ಪ್ರಶ್ನೆ ಕೇಳೋಣ. ಲೋ ಉತ್ತರ ಕುಮಾರ, ಯಾಕೋ ಏನು ಪ್ರಶ್ನೆನೇ ಕೇಳ್ತಿಲ್ಲ? ಏನಿ ಬದಲಾವಣೆ? ಹೌದು, ಬದಲಾವಣೆ ಬಂದಿದೆ. ನಾನು ಇನ್ನು ಮುಂದೆ ಯಾರಿಗೂ ಪ್ರಶ್ನೆಗಳನ್ನ ಕೇಳೋದಿಲ್ಲ, ಬದಲಿಗೆ ಪ್ರಶ್ನೆ ಕೇಳುವವರಿಗೆ ಉತ್ತರಿಸುತ್ತೇನೆ. ಅದೇ ಯಾಕೆ ಈ ಬದಲಾವಣೆ ಅಂದೆ? ನನ್ನ ಶಿಷ್ಯನೊಬ್ಬನಿಂದಾದ ಜ್ಞಾನವೇ ಈ ಬದಲಾವಣೆಗೆ ಕಾರಣ. ಶಿಷ್ಯ ಗುರುಂ ಬದಲಾಯಿಸ್ಬಿಟ್ನಾ? ಏನು ಇದೆಲ್ಲ? ಪ್ರಶ್ನೆಗಳಿಗೆ ಪ್ರಶ್ನೆಗಳೇ ಉತ್ತರ. ಜೀವನ ನಶ್ವರ, ಎಲ್ಲಿರುವೆಯೋ ಈಶ್ವರ. ಈ ಡೈಲಾಗ್ನ ನಮ್ಮಪ್ಪ ಹೇಳ್ದಂಗಿತ್ತಲ್ಲ. ನಿಮ್ಮಪ್ಪನೇ ನನ್ನ ಶಿಷ್ಯ. ನಮ್ಮಪ್ಪನ ಬದಲಾಯಿಸಿದ್ ನೀನಾ? ಅಯ್ಯೋ ನನ್ನ ಮಗನೇ. ಇನ್ನೊಂದ್ಸತಿ ಯಾರನ್ನಾದ್ರೂ ಪ್ರಶ್ನೆ ಅಂತ ಹೋಗೋ,